ಇನ್ನು ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗ್ತಾ ಇದೆ. ಬಿಜೆಪಿ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ತೀರ್ಪನ್ನು ಪ್ರಕಟ ಮಾಡ್ತಾ ಇದೆ. ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪ್ರಮುಖ ಆರೋಪಿಯಾಗಿದ್ದಾರೆ. ಸೊ ಈಗ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆನಾ ಅಥವಾ ಖುಲಾಸೆಗೊಳ್ತಾರಾ ಅಂತ. ಇವತ್ತು ತೀರ್ಪು ಕೊಡ್ತೀನಿ ಅಂತ ಇವತ್ತು ಡೇಟ್ ಕೊಟ್ಟಿದ್ದಾರೆ. ಯಾಕೆ ನ್ಯಾಯಾಂಗದ ವ್ಯವಸ್ಥೆ ಒಳಗೆ ಅವ್ರು ನ್ಯಾಯಾಂಗದ ಏನು ಇವತ್ತು ತೀರ್ಪನ್ನು ಕೊಡ್ತಾರೆ ಅದಕ್ಕೆ ನಾವು ತೆಗಿಬಾಗಲೇಬೇಕಾಗತ್ತೆ. ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡ್ರಿ ನ್ಯಾಯಾಂಗದಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ನೋಡ್ಕೊಂಡು ಈವ್ನಿಂಗ್ ಮಾತಾಡ್ತೀನಿ. ಚಾರ್ಜ್ ಶೀಟಲ್ಲಿ ಏನು ಚಾರ್ಜ್ ಶೀಟಲ್ಲಿ ತಾವು ಕೊಲೆ ಆರೋಪಿಗಳ ಜೊತೆ ಸಭೆ ನಡೆಸಿದ್ರೆ ಈಗ ಅದೆಲ್ಲ ನೋಡಲಿ, ತೀರ್ಪಿದ್ದಂಥ ಟೈಮ್ನಾಗ ಇವನ್ನೆಲ್ಲ ಕ್ವಶನ್ ಕೇಳುವಂಥದ್ದು ಏನೈತಿ. ಆಮೇಲೆ ನ್ಯಾಯ ಅದ್ರ ವಿರುದ್ಧ ನಾವು ಮಾತಾಡೋಕ್ಕಾಗುತ್ತೆ ಏನಾದರೂ? ನಾನು ಯಾವುದೂ ಮಾತಾಡೋಕ್ಕಾಗಲ್ಲ. ತೀರ್ಪು ಬರ್ತದೆ, ತೀರ್ಪು. ಜೂನ್ 15, 2016ರಂದು ಜಿಮ್ನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವ್ಯಕ್ತಿಗಳನ್ನು ಪೊಲೀಸರು ಆರೋಪಿಗಳು ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಆದರೆ ಈ ಕೇಸ್ನ ಪ್ರಮುಖ ಆರೋಪಿ ಅಂತ ಹೇಳಿ ತದನಂತರ ಗೊತ್ತಾಗಿದ್ದದ್ದು ಶಾಸಕ ವಿನಯ್ ಕುಲಕರ್ಣಿ ಅವರು. ಹೀಗಾಗಿ ಅವರನ್ನ ಪ್ರಮುಖ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಯಾವ ಕಾರಣಕ್ಕಾಗಿ? ಒಳಸಂಚಿನ ಆರೋಪದ ಅಡಿಯಲ್ಲಿ ಅವರನ್ನು ಪ್ರಮುಖ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಸುದೀರ್ಘವಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು. ಆ್ಯಂಡ್ ಸುಪ್ರೀಂ ಕೋರ್ಟ್ ಇವರಿಗೆ ಜಾಮೀನು ಮಂಜೂರು ಮಾಡಿತ್ತು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಕೇಸ್ನ ವಿಚಾರಣೆ ನಡೆದಿದೆ. ಆ್ಯಂಡ್ ಇವತ್ತು ಈ ಕೇಸ್ನ ತೀರ್ಪು ಹೊರಬೀಳುವಂಥ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರಶೇಖರ್, ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಯೋಗೇಶ್ ಗೌಡ ಕೊಲೆ ಕೇಸ್ ಪ್ರಕರಣದಲ್ಲಿ? ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ 16ನೇ ತಾರೀಕು 2016ರಲ್ಲಿ ಈ ಒಂದು ಕೊಲೆ ನಡೆದಿರುತ್ತೆ. ಆಲ್ಮೋಸ್ಟ್ ಈ ಕೊಲೆ ನಡೆದು ಒಂದು ದಶಕನೇ ಕಳೆದಿರುವಂತಹದ್ದು. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ವರ್ಷ ಅಂದ್ರೆ 2019ರಲ್ಲಿ ಸಿಬಿಐಗೆ ಈ ಒಂದು ಪ್ರಕರಣವನ್ನ ಆದೇಶ ಮಾಡುತ್ತೆ. ಅದಾದ ನಂತರ ಈ ಒಂದು ಕೊಲೆ ಪ್ರಕರಣಕ್ಕೆ ಆಗಿನ IPC ಪ್ರಕಾರ 143 ಜೊತೆಗೆ 147, 148, 120B ಜೊತೆಗೆ 302, 201 ನಲ್ಲಿ ಒಂದು ಚಾರ್ಜ್ ಮಾಡಿರ್ತಾರೆ. ಆ ಒಂದು ಪ್ರಕಾರ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರ್ತಾರೆ. ಜೊತೆಗೆ 2016ರಲ್ಲಿ ಒಂದು ಕೊಲೆ ಆದ ನಂತರ 2020ರಲ್ಲಿ ಏನು ವಿನಯ್ ಕುಲಕರ್ಣಿ ಅವರನ್ನ ಬಂಧನ ಮಾಡಲಾಗತ್ತೆ. ಬಂಧನ ಮಾಡಿ 2021ರಲ್ಲಿ ಮತ್ತೆ ಅವ್ರಿಗೆ ಬೇಲ್ ಆಗತ್ತೆ. ಬೇಲ್ ಆದ ನಂತರ ಅವ್ರಿಗೆ ಸುಮಾರು ಮತ್ತೆ 2025ರಲ್ಲಿ ಆ ಬೇಲ್ ಕ್ಯಾನ್ಸಲೇಷನ್ ಆಗಿ ಮತ್ತೆ ಅವ್ರನ್ನ ಬಂಧನ ಮಾಡಲಾಗುತ್ತೆ. ಸದ್ಯಕ್ಕೆ ಈಗಾಗಲೇ ಜಾಮೀನು ಪಡೆದು ಮತ್ತೆ ಹೊರಗಡೆ ಬಂದಂತ ವಿನಯ್ ಕುಲಕರ್ಣಿಗೆ ಇವತ್ತು ಆದೇಶವನ್ನ ಅಂದ್ರೆ ಏಪ್ರಿಲ್ 2ನೇ ತಾರೀಕು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಸದ್ಯಕ್ಕೆ ಈಗ ಆ ಒಂದು ಆದೇಶವನ್ನ ಪ್ರಕಟಿಸಲಿಕ್ಕೆ ಕೋರ್ಟ್ ಮುಂದಾಗಿರುವಂತಹದ್ದು. ಸುಮಾರು 4:30 ಅಷ್ಟೊತ್ತಿಗೆ ಅಂದ್ರೆ ಸಂಜೆ ಒಳಗಡೆ ಈಗಾಗಲೇ ತೀರ್ಪನ್ನ ಪ್ರಕಟಿಸಲಿರೋ ಒಂದು ಏನು ಗಜಾನನ್ ಭಟ್ ಅವರ ಜಡ್ಜ್ ಏನಿದ್ದಾರೆ ಅವರು ಪ್ರಕಟ ಮಾಡಲಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವರ ಜೊತೆಯಲ್ಲಿ A1 ಆಗಿದ್ದಂತ ಬಸವರಾಜ್, ವಿಕ್ರಮ್, ಕೀರ್ತಿ ಕುಮಾರ್, ಸಂದೀಪ್, ವಿನಾಯಕ್, ಮಹಾಬಲೇಶ್ವರ, ಸಂತೋಷ್, ದಿನೇಶ್, ಅಶ್ವಥ್, ಸುನೀಲ್ ಈ ರೀತಿಯಾದಂತಹ A19 ವರೆಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂತಹದ್ದು. ಈ ಒಂದು ಎಲ್ಲ ಆರೋಪಿಗಳ ಪೈಕಿ ಸದ್ಯಕ್ಕೆ ಇವರನ್ನ ಒಳಸಂಚು ರೂಪಿಸಿರುವಂತಹ ಆರೋಪದ ಅಡಿಯಲ್ಲಿ ಇವರನ್ನ ಚಾರ್ಜ್ ಮಾಡಿರುವಂತಹದ್ದು. ಹಾಗಾಗಿ ಇವ್ರಿಗೆ ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ ಅಥವಾ ಇವರು ಅಪರಾಧಿನ ನಿರಪರಾಧಿನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ತೀರ್ಪು ನೀಡುತ್ತೆ. ಇದಾದ ಬಳಿಕ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನುವಂತಹದನ್ನ ನಿಗದಿಪಡಿಸಲಿಕ್ಕೆ ಮತ್ತೊಂದು ಡೇಟ್ ನೀಡುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಸದ್ಯಕ್ಕೆ ಎಲ್ಲಾ ಆರೋಪಿಗಳನ್ನ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ ಎಲ್ಲಾ ಏನು ಆರೋಪಿಗಳಿದ್ದಾರೆ ಆರೋಪಿಗಳನ್ನ ಸದ್ಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಿಕೊಂಡು ಅವ್ರನ್ನ ವಿಚಾರಣೆಯನ್ನ ಕೊನೆ ಬಾರಿ ಮಾಡಿ ಅದಾದ ನಂತರ ಈಗ ತೀರ್ಪನ್ನ ಕಾಯ್ದಿರಿಸಿರುವಂತಹದ್ದು. ಸಂಜೆ ಒಳಗಡೆ ನಿಮ್ಗೆ ಪ್ರಕಟ ಮಾಡ್ತೀವಿ ಅನ್ನುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ 4:15 ಮೇಲೆ ಯಾವ ರೀತಿಯಾದಂತ ತೀರ್ಪು ಬರುತ್ತೆ ಅನ್ನೋದನ್ನ ಈಗಾಗಲೇ ಆರೋಪಿಗಳು ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಮೇಲ್ನೋಟಕ್ಕೆ ಎಲ್ಲಾ ರೀತಿಯಾದಂತ ಸಾಕ್ಷ್ಯಾಧಾರಗಳು ಮತ್ತೆ ಟ್ರಯಲ್ ಅಲ್ಲಿ ನಡೆದಿರುವಂತ ಎಲ್ಲಾ ಒಂದು ವಿಚಾರಣೆಗಳನ್ನ ನೋಡೋದಾದ್ರೆ ಕೆಲವೊಂದ್ ಕಡೆ ವಿನಯ್ ಕುಲಕರ್ಣಿ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಗೊತ್ತಾಗುತ್ತೆ ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲಿಬೇಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಕೂಲಂಕಷವಾಗಿ ಈ ಕೇಸ್ನ ಬಗ್ಗೆ ವಿವರಿಸೋ ಹಾಗಿದ್ರೆ. ರಾಹುಲ್, ಇದೊಂದು ಒಳ್ಳೆ ಇನ್ವೆಸ್ಟಿಗೇಷನ್, ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮಾಡುವ ಒಂದು ದೊಡ್ಡ ವೆಬ್ ಸಿರೀಸ್ ಮಾಡುವಂತ ಪ್ರಕರಣ ಇದು. ಯಾವಾಗ ಯೋಗೇಶ್ ಗೌಡರ ಹತ್ಯೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದರಲ್ಲಿ ಹಲವು ರೋಚಕ ಟ್ವಿಸ್ಟ್ಗಳು, ರೋಚಕ ತಿರುವುಗಳು ಕಾಣಸಿಗ್ತವೆ. 2016 ಜೂನ್ 15ರಂದು ಉದಯ ಜಿಮ್ ಈ ಮೃತಪಟ್ಟಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಅವ್ರದ್ದೇ ಜಿಮ್, ಅದು ಅವರೇ ನಡೆಸ್ತಾ ಇದ್ರು. ಅವರು ದಿನವೂ ಕೂಡ ಅಲ್ಲಿಗೆ ಬರ್ತಾ ಇದ್ರು ಬೆಳಗ್ಗೆ 7ರಿಂದ 8 ಗಂಟೆ ಒಳಗಡೆ. ಆ ಸಂದರ್ಭದಲ್ಲಿ ಈಗ ನಾನು ಡೇಟ್ ಅನ್ನು ಉಲ್ಲೇಖ ಮಾಡಿದೆ, ಜೂನ್ 15, 2016ರಂದು ಉದಯ ಜಿಮ್ನ ಹೊರಗಡೆನೆ, ಅಂದ್ರೆ ಮೆಟ್ಲು ಬಳಿನೇ ಯೋಗೇಶ್ ಗೌಡರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಕೆಲವು ಆರೋಪಿಗಳನ್ನ ಬಂಧನ ಮಾಡ್ತಾರೆ, ಅವರೇ ಬಂದು ಸರೆಂಡರ್ ಆಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬಸವರಾಜ್ ಮುತ್ಗಿ, ವಿನಾಯಕ ಕಟಗಿ, ಸಂದೀಪ್ ಸೌದತ್ತಿ, ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುರ್ತಕೋಟಿ, ಮುದುಕಪ್ಪ ಹೊಂಗಲ್ ಅನ್ನುವಂತ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಈ ಯೋಗೇಶ್ ಗೌಡ ಕುಟುಂಬಸ್ಥರು ಮತ್ತು ಇಲ್ಲಿನ ಕೆಲವು ಸಾಮಾಜಿಕ ಕಾರ್ಯಕರ್ತರು ಒಂದು ಆರೋಪವನ್ನು ಮಾಡ್ತಾರೆ. ಇದು ನಿಜವಾದ ಆರೋಪಿಗಳಲ್ಲ, ಇದರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡವಿದೆ, ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಕೈವಾಡ ಇದೆ. ಈ ಆಂಗಲ್ ನಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಲೆ ಇರ್ತಾರೆ. ಹೈಕೋರ್ಟ್ ವರೆಗೂ ಪ್ರಕರಣ ಹೋಗುತ್ತೆ, ಹೈಕೋರ್ಟ್ ನಲ್ಲಿ ಪ್ರಕರಣ ವಜಾಗೊಳ್ಳುತ್ತೆ. ಯಾಕೆ ವಿನಯ್ ಕುಲಕರ್ಣಿ ಹೆಸರನ್ನ ಇದರಲ್ಲಿ ಸೇರಿಸ್ತಾರೆ ಅಂತಂದ್ರೆ, ವಿನಯ್ ಕುಲಕರ್ಣಿಗೂ ಯೋಗೇಶ್ ಗೌಡಗೂ ಈ ಮೊದಲು ಅನೇಕ ಬಾರಿ ಜಗಳ ಆಗಿರ್ತದೆ. ಇವರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಇದ್ದಾಗ ಯೋಗೇಶ್ ಗೌಡ ಒಂದು ಅಧಿಕಾರದ ಒಪ್ಪಂದ ಆಗಿರುತ್ತೆ. ಒಪ್ಪಂದ ಮುಗಿದ್ರೂ ಕೂಡ, ಅಂದ್ರೆ 2.5 ವರ್ಷ ಆದ ನಂತರ ಬಿಟ್ಕೊಡ್ಬೇಕು ಅಧ್ಯಕ್ಷ ಪದವಿ ಅಂತ ಹೇಳಿ, ಆ ಪದವಿಯನ್ನ ಬಿಟ್ಟು ಕೊಡದೇನೆ ಸತಾಯಿಸಿರು ಅನ್ನೋ ಕಾರಣಕ್ಕೆ ಅಲ್ಲಿಂದ ದ್ವೇಷ ಆರಂಭ ಆಗತ್ತೆ. ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಯೋಗೇಶ್ ಗೌಡ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ವಿನಯ್ ಕುಲಕರ್ಣಿ ಬೆಂಬಲಿಗರು ವಿನಯ್ ಕುಲಕರ್ಣಿ ಕಂಪ್ಲೇಂಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯೋಗೇಶ್ ಗೌಡ ಜೈಲ್ ಪಾಲಾಗ್ತಾರೆ. ಮತ್ತೆ ವಿನಯ್ ಕುಲಕರ್ಣಿ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಂತ ಕೆಡಿಪಿ ಮೀಟಿಂಗ್ ನಲ್ಲೂ ಕೂಡ ಇದೇ ಯೋಗೇಶ್ ಗೌಡ ವಿನಯ್ ಕುಲಕರ್ಣಿ ವಿರುದ್ಧವಾಗಿ ಮಾತಾಡ್ತಾರೆ. ಅದು ಬಹಳ ದೊಡ್ಡದಾಗಿ ವೈರಲ್ ಆಗತ್ತೆ. ಈ ಕಾರಣಕ್ಕಾಗಿ ಇವರಿಬ್ಬರ ನಡುವೆ ದ್ವೇಷ ಇತ್ತು. ಈ ಕೊಲೆಗೆ ವಿನಯ್ ಕುಲಕರ್ಣಿ ಒಳಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಆರೋಪಿಸಿ ಕುಟುಂಬಸ್ಥರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹೈಕೋರ್ಟ್ ಮೆಟ್ಲೇರಿರ್ತಾರೆ. ಹೈಕೋರ್ಟ್ ಕೂಡ ಆ ಅರ್ಜಿಯನ್ನ ವಜಾಗೊಳಿಸಿರುತ್ತೆ. ಇದರ ನಡುವೆ ವಿಧಾನಸಭಾ ಎಲೆಕ್ಷನ್ ಬರ್ತದೆ. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಡಿಯೂರಪ್ಪ ಒಂದು ಘೋಷಣೆ ಮಾಡ್ತಾರೆ, ನಾನು ಇದನ್ನ ಸಿಬಿಐ ಕೊಡ್ತೀನಿ, ಇದರಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ, ಸಿಬಿಐಗೆ ಇದನ್ನ ಕೊಡ್ತೀನಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಂತೇಳಿ ಒಂದು ಧಾರವಾಡದಲ್ಲೇನೆ ಬಹಿರಂಗ ಭಾಷಣ ಮಾಡ್ತಾರೆ. ಅದರಂತೆ ಏನಂತಂದ್ರೆ 2019 ಸೆಪ್ಟೆಂಬರ್ 7ರಂದು ಈ ಸಿಬಿಐಗೆ ಇದನ್ನ ಕೇಸನ್ನ ಶಿಫಾರಸ್ ಮಾಡ್ತಾರೆ ಸಿಬಿಐ ತನಿಖೆಗೆ. ಅಲ್ಲಿಂದ ಸಿಬಿಐ ಈ ಪ್ರಕರಣವನ್ನ ತನಿಖೆಗಾಗಿ ಕೈಗೆತ್ತಿಕೊಳ್ಳುತ್ತೆ. ಕೈಗೆತ್ತಿಕೊಂಡ ನಂತರ ಸುಮಾರು 900 ಜನರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಈ ಪ್ರಕರಣದಲ್ಲಿ, 900ಕ್ಕೂ ಹೆಚ್ಚು. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು, ಪೊಲೀಸ್ ಅಧಿಕಾರಿ ಟಿಂಗ್ರಿಕರ್ ಸೇರಿದಂತೆ ಎಲ್ಲ ಅಧಿಕಾರಿಗಳನ್ನು, ಡಿಸಿಪಿಗಳನ್ನ, ಕಮಿಷನರ್ಗಳನ್ನ ಮತ್ತು ವಿಲೇಜ್ ಅಕೌಂಟೆಂಟ್ಗಳನ್ನ, ಎಲ್ಲ ಅಧಿಕಾರಿಗಳನ್ನ ಮತ್ತು ಇದಕ್ಕೆ ಏನು ರಾಜಿ ಪಂಚಾಯಿತಿಗಳಾದವು, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋಂಥ ಆರೋಪದಡಿ 900ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅಂತಿಮವಾಗಿ 21 ಜನರ ಬಂಧನ ಆಗತ್ತೆ ಸಿಬಿಐನಿಂದ. ಇದರಲ್ಲಿ ಪ್ರಮುಖವಾಗಿ ಸಿಬಿಐ ಹೇಳೋದೇನಂತಂದ್ರೆ, ಬಾಡಿಗೆ ಹಂತಕರನ್ನ ಬೇರೆ ಬೇರೆ ಕಡೆಗಳಿಂದ ಮುಂಬೈ, ಬೆಂಗಳೂರಿನಿಂದ ಕರೆಸ್ಕೊಂಡು ಈ ಸ್ಕೆಚ್ ಅನ್ನ ರೂಪಿಸಿ ಯೋಗೇಶ್ ಗೌಡರ ಹತ್ಯೆ ಮಾಡಲಾಗಿತ್ತು ಅಂತೇಳಿ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡತ್ತೆ. ಅದರಲ್ಲಿ ಪ್ರಮುಖವಾಗಿ ಯಾರು ಅಂತಂದ್ರೆ ವಿನಯ್, ಬಸವರಾಜ್ ಮುತ್ಗಿ, A1 ಏನಿದ್ದಾರೆ ಈ ಪ್ರಕರಣದ ಆರೋಪಿ, ಇವರು ಈಗ ಅಪ್ರೂವರ್ ಕೂಡ ಆಗಿದ್ದಾರೆ. ಅಪ್ರೂವರ್ ಆಗಿ ನನಗೆ ಇದರಲ್ಲಿ ಒತ್ತಡ, ನನಗೆ ಸುಪಾರಿ ಕೊಟ್ಟು, ನನಗೆ ದುಡ್ಡು ಕೊಟ್ಟು ಈ ಕೊಲೆ ಮಾಡಕ್ಕೆ ಹಚ್ಚಿದ್ರು ಅಂತೇಳಿ ಅಪ್ರೂವರ್ ಆಗಿದ್ದಾರೆ. ಅವರ ಸಾಕ್ಷಿಯನ್ನು ಕೂಡ ಈಗ ನ್ಯಾಯಾಲಯ ಪರಿಗಣನೆ ತೆಗೆದುಕೊಂಡಿದೆ. ಅವರು ಆಮೇಲೆ ವಿಕಾಸ್ ಕಲಬುರ್ಗಿ, ಈರಣ್ಣ ಮಳಿವಾಡ್, ಬಸಯ್ಯ ಹಿರೇಮಠ್, ಬಾಬು ಕಟಗಿ, ಅಮೃತ್ ದೊಡ್ಡಮನಿ, ಯೋಗೇಂದ್ರ ಸೇರಿದಂತೆ ಸುಪಾರಿ ಕಿಲ್ಲರ್ಗಳನ್ನು ಕೂಡ ಇದರಲ್ಲಿ ಬಂಧನ ಮಾಡ್ತಾರೆ. ಇದೇ ವೇಳೆ
ವಿನಯ್ ಕುಲಕರ್ಣಿ ಅವರನ್ನು ಕೂಡ ಇದೇ ಪ್ರಕರಣದಲ್ಲಿ 2022ರಂದು ವಿನಯ್ ಕುಲಕರ್ಣಿ ಅವರ ಬಂಧನ ಆಗತ್ತೆ. ವಿನಯ್ ಕುಲಕರ್ಣಿ ಅವರಿಗೆ ಮೇಲೆ ಅವತ್ತೇ ಒಂದು ಕೇಸ್ ದಾಖಲಾಗತ್ತೆ, ಸಾಕ್ಷಿ ನಾಶ ಪ್ರಕರಣ. ಅಂದ್ರೆ ಯಾವಾಗ ಬಸವರಾಜ್ ಮುತ್ಗಿ ಸೇರಿದಂತೆ ಆರೋಪಿಗಳು ಸರೆಂಡರ್ ಆಗಿದ್ರಲ್ಲ, ಅವ್ರನ್ನೂ ಕೂಡ ಇದರಲ್ಲಿ ಉಳಿಸಿಬಿಡಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದ ಭಾಗವಾಗಿ ಅವರ ಡೈರಿಗಳಲ್ಲಿ, ಅವರ ಏನು ಹಾಲಿನ ಡೈರಿ ಇದೆ, ಫಾರ್ಮ್ ಇದೆ, ಆ ಫಾರ್ಮ್ನಲ್ಲಿಯೂ ಕೂಡ ಸಂಚು ರೂಪಿಸಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಆ ಸಾಕ್ಷಿ ನುಡಿಯದಂತೆ ಇವರು ಪ್ರಯತ್ನ ಪಟ್ರು ಅಂಥೇಳಿ ಕಿಡ್ನಾಪ್ಗಳು ಅದರಲ್ಲಿ ಸವಿಸ್ತಾರವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಸಾಕ್ಷಿದಾರರನ್ನ, ಹೇಗೆಲ್ಲ ಅವ್ರ ಮೇಲೆ ದುಡ್ಡಿನ ಆಮಿಷ ಒಡ್ಡಿದ್ರು, ಬೆದರಿಕೆ ಒಡ್ಡಿದ್ರು ಅನ್ನೋದನ್ನೆಲ್ಲ ಕೂಲಂಕಷವಾಗಿ ಸಿಬಿಐನವರು ಉಲ್ಲೇಖ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರು ಭಾಗವಹಿಸಿದ್ರು ಸಾಕ್ಷ್ಯ ನಾಶಕ್ಕಾಗಿ ಅಂತೇಳಿ ಅವತ್ತು ಒಂದು FIR ದಾಖಲಾಗತ್ತೆ ಸೆಪ್ಟೆಂಬರ್ 2022ರಂದು. ಅದರ ನಂತರ ವಿನಯ್ ಕುಲಕರ್ಣಿ ಬಂಧನ ಆಗತ್ತೆ, ಅವರು ಜೈಲಿಗೆ ಹೋಗ್ತಾರೆ. ಅದ್ರ ಜೈಲಿಗೆ ಹೋಗಿ ಬಂದ ನಂತರ ಜಾಮೀನು ಆಗತ್ತೆ. ಜಾಮೀನಲ್ಲಿ ಒಂದು ಪ್ರಮುಖವಾಗಿ ಒಂದು ಉಲ್ಲೇಖ ಆಗತ್ತೆ, ಏನಂತಂದ್ರೆ ಷರತ್ತುಬದ್ಧ ಜಾಮೀನು ಅಂದ್ರೆ ಧಾರವಾಡ ಜಿಲ್ಲೆಗೆ ಪ್ರವೇಶಿಸುವಂತಿಲ್ಲ. ಯಾಕೆ ಪ್ರವೇಶಿಸುವಂತಿಲ್ಲ ಅಂದ್ರೆ ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ಪ್ರವೇಶವನ್ನ ನಿರ್ಬಂಧಿಸಲಾಗುತ್ತೆ. ಇವತ್ತಿವರೆಗೂ ಕೂಡ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆ ಪ್ರವೇಶ ಮಾಡಿಲ್ಲ. ಅದರ ನಂತರ ಮತ್ತೊಂದು ಎಲೆಕ್ಷನ್ ಬಂದಾಗ ಹೊರಗಿದ್ಕೊಂಡೇ ಗೆದ್ದಿದ್ದಾರೆ, ಈಗ ಮತ್ತೆ ಶಾಸಕರಾಗಿದ್ದಾರೆ. ಇದರ ನಡುವೆ ಮಧ್ಯಂತರದಲ್ಲಿ ಮತ್ತೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತದೆ ಸಿಬಿಐ. ಅಲ್ಲಿ ಮತ್ತೆ ಅವರಿಗೆ ಬಂಧನ ಆಗತ್ತೆ. ಮತ್ತೆ ಈಗ ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿದಿದೆ ಅನ್ನೋ ಕಾರಣಕ್ಕಾಗಿ ಅವರು ಜಾಮೀನ್ ಮೇಲೆ ಹೊರಗಿದ್ದಾರೆ. ಇದರ ನಡುವೆ ಇವತ್ತು ಮಹತ್ವದ ತೀರ್ಪು ಏನಂತಂದ್ರೆ, ಈ ಕೊಲೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಒಳಸಂಚು ರೂಪಿಸಿದ್ರು ಅನ್ನೋ ಕಾರಣಕ್ಕಾಗಿ ನಡೀತಾ ಇರುವಂತಹ ಮೇನ್ ಕೇಸ್ ಇದು. ಇದರ ತೀರ್ಪು ಇನ್ನೇನು ಕೆಲ ಹೊತ್ತುಗಳಲ್ಲಿ ಬರ್ತಾ ಇದ್ದೇವೆ. ರೈಟ್ ಪ್ರಕಾಶ್ ನುಲ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ, ಈಗ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣದಲ್ಲಿ ಶಾಸಕರು ಖುಲಾಸೆಗೊಳ್ತಾರೋ ಅಥವಾ ಶಿಕ್ಷೆಗೆ ಒಳಪಡ್ತಾರೋ ಗೊತ್ತಿಲ್ಲ. ಅದು ನ್ಯಾಯಾಲಯದ ಪರಿಧಿಯಲ್ಲಿದೆ ಆ್ಯಂಡ್ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ. ಆದರೆ ಈ ಒಂದು ಅಕಸ್ಮಾತ್ ಏನಾದರೂ ಒಂದು ವೇಳೆ ಅವರು ಶಿಕ್ಷೆಗೆ ಒಳಪಟ್ಟರು ಅಂತಾದರೆ ಇದರ ಪ್ರಭಾವ ಧಾರವಾಡದ ರಾಜಕೀಯದ ಮೇಲೆ ಯಾವ ರೀತಿಯಾಗಿ ಬೀಳ್ಬಹುದು ಅಂತ? ವಿನಯ್ ಕುಲಕರ್ಣಿ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಲಿಂಗಾಯತ್ ಲೀಡರು. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿರುವಂತಹ ಪಂಚಮಸಾಲಿ ಪ್ರಮುಖ ಲೀಡರು. ಅಕಸ್ಮಾತ್ ಆಗಿ ಅವ್ರಿಗೆ ಈಗ ಶಿಕ್ಷೆ, ನೀವು ಹೇಳಿದ ಪಾಯಿಂಟು, ಶಿಕ್ಷೆಗೆ ಒಳಪಟ್ರೆ ಏನಾಗತ್ತೆ ಅನ್ನುವಂಥ ಪ್ರಶ್ನೆ ಈ ಇಡೀ ಕಾಂಗ್ರೆಸ್ ಈಗಾಗಲೇ ಅವ್ರ ಭಾಗದಲ್ಲಿ ಏನಿದೆ, ಇವ್ರನ್ನ ಒಳಸಂಚು ಮಾಡಿ ಈ ಪ್ರಕರಣದಲ್ಲಿ ಶಿಕ್ಷೆ ಹಾಕಿದ್ದಾರೆ ಅಂತೇಳಿ ಸ್ವತಃ ವಿನಯ್ ಕುಲಕರ್ಣಿ ಆರೋಪ ಮಾಡ್ತಾರೆ, ಅವರ ಬೆಂಬಲಿಗರ ಆರೋಪ ಮಾಡ್ತಾರೆ. ಇದರಲ್ಲಿ ಬಿಜೆಪಿಯವರ ಕೈವಾಡ ಇದೆ, ನಮ್ಮನ್ನ ಶಿಕ್ಷೆ ಹಾಕಿಸೋದಕ್ಕೆ ಅಂತ ಆರೋಪ ಮಾಡ್ತಾರೆ. ಅಕಸ್ಮಾತ್ ಆಗಿ ಶಿಕ್ಷೆಗೆ ಒಳಪಟ್ರೆ ಯಾರು ಇವರ ವಿರುದ್ಧ ಆರೋಪ ಮಾಡಿದ್ರಲ್ಲ, ಇವರೇ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ಅವ್ರಿಗೆ ಜಯ ಸಿಕ್ಕಂತಾಗತ್ತೆ. ಅದ್ರ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಹಿನ್ನಡೆ ಆಗತ್ತೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇವರು ಪ್ರಮುಖ ಲೀಡರು, ಮತ್ತೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಲೀಡರು, ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸುವಂತ ಲೀಡರು. ಅವರ ಹೆಂಡತಿ ಕೂಡ ಈಗಾಗಲೇ ರಾಜಕೀಯಕ್ಕೆ ಪ್ರವೇಶ ಪಡೆದಿದ್ದಾರೆ. ಅವರು ಕೂಡ ಈಗ ಒಂದು ಬೋರ್ಡ್ನ ಅಧ್ಯಕ್ಷರಾಗಿದ್ದಾರೆ. ಎಲ್ಲದಕ್ಕೂ ಕೂಡ ಹಿನ್ನಡೆ ಆಗತ್ತೆ. ಆದರೆ ಇದೇ ಪ್ರಶ್ನೆಯನ್ನ ತಿರುಗಿಸಿ ನೋಡಿದಾಗ, ಅಕಸ್ಮಾತ್ ಬಿಡುಗಡೆ ಆದ್ರೆ, ಖುಲಾಸೆ ಆಗಿಬಿಟ್ರೆ ಅಂತಂದ್ರೆ ಕಾಂಗ್ರೆಸ್ಗೆ ಮತ್ತೆ ಶಕ್ತಿ ಬರುತ್ತೆ, ವಿನಯ್ ಕುಲಕರ್ಣಿಗೆ ಮತ್ತೆ ಶಕ್ತಿ ಬರುತ್ತೆ. ಯಾರು ತಮ್ಮನ್ನ ಶಿಕ್ಷೆ ಹಾಕಿಸೋದಕ್ಕೆ ಪ್ರಯತ್ನ ಪಟ್ಟರೋ ಅದೆಲ್ಲ ಕೂಡ ಈಗ ಪ್ರೂವ್ ಆಗಿದೆ. ನನ್ನ ವಿರೋಧಿಗಳನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನ ಪಟ್ರಲ್ಲ, ಅದೆಲ್ಲ ಪ್ರೂವ್ ಆಗಿದೆ ಅನ್ನುವಂಥದ್ದು ಕೂಡ ಆಗತ್ತೆ. ಆದ್ರೆ ಈ ಆಗತ್ತೋ ಬಿಡತ್ತೋ ಈ ವಿಚಾರ ಕೋರ್ಟ್ ಮೆಟ್ಲಲ್ಲಿದೆ. ಒಂದು ವೇಳೆ ಶಿಕ್ಷೆ, ನೀವು ಹೇಳಿದಂತೆ ಶಿಕ್ಷೆ ಆದ್ರೆ ಅದರ ಪ್ರಭಾವ ಮಾತ್ರ ಕಾಂಗ್ರೆಸ್ ಮೇಲೂ ಆಗತ್ತೆ, ಸ್ವತಃ ವಿನಯ್ ಕುಲಕರ್ಣಿ ಕುಟುಂಬದ ಮೇಲೂ ಆಗತ್ತೆ. ರೈಟ್ ಪ್ರಕಾಶ್ ನಲ್ವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.